ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಮುಖ್ಯಾಂಶಗಳು: ರಾತ್ರಿ ವೇಳೆಯಲ್ಲಿ ಮನೆಗಳಿಗೆ ಕನ್ನ, ಮೂವರ ಬಂಧನ, 5,76,250 ರೂಪಾಯಿ ಮೌಲ್ಯದ ವಸ್ತುಗಳ ವಶ. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ಕಾರ್ಮಿಕ ವರ್ಗದ ಜಾಥಾ. ಐಟಿ ದಾಳಿ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ವಾರ್ತೆಗಳ ವಿವರ. ನೀವೇನಾದರೂ ರಾತ್ರಿ ವೇಳೆಯಲ್ಲಿ ಬೀಗ ಹಾಕಿಕೊಂಡು ಹೊರಗಡೆ ಹೋಗ್ತೀರಾ? ಹುಷಾರಾಗಿರಿ. ನಿಮ್ಮ ಮನೆ ಅಕ್ಕಪಕ್ಕ ಹೊಂಚು ಹಾಕಿ ಕುಳಿತ ಕದೀಮರು ಇರ್ತಾರೆ. ಅಂತಹ ಕಳ್ಳರನ್ನು ಹೆಡೆಮುರಿ ಕಟ್ಟಿ ಹರಪನಹಳ್ಳಿ ಪೊಲೀಸ್ ತಂಡ ದಸ್ತಗಿರಿ ಮಾಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾತ್ರಿಯ ವೇಳೆಯಲ್ಲಿ ಮನೆಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಮೂವರು ಕಳ್ಳರಾದ ದಾದಾ ಪೀರ್ ಅಲಿಯಾಸ್ ದಾದು, ಸೈಯದ್ ಸಮೀರ್, ಆಟೋ ದಾದು ಅವರನ್ನು ಬಂಧಿಸಿದ ಪೊಲೀಸರು ಬಂಧಿತರಿಂದ 178.6 ಗ್ರಾಂ ಬಂಗಾರ, 130 ಗ್ರಾಂ ಬೆಳ್ಳಿಯ ಆಭರಣ, 11,800 ರೂಪಾಯಿ ನಗದು, ಫಿಲಿಪ್ಸ್ ಕಂಪನಿಯ LCD ಟಿವಿ, ಪಲ್ಸರ್ ಬೈಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಈ ಆರೋಪಿತರು ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 1, ಜಗಳೂರು ಪೊಲೀಸ್ ಠಾಣೆಯಲ್ಲಿ 4, ದಾವಣಗೆರೆ ಆಜಾದ್ ನಗರ ಠಾಣೆಯಲ್ಲಿ 1, ಬಸವನನಗರ ಪೊಲೀಸ್ ಠಾಣೆಯಲ್ಲಿ 1, ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ 1 ಮತ್ತು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 1, ಒಟ್ಟು 9 ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಮೌಲ್ಯ 5,76,250 ರೂಪಾಯಿಗಳಾಗಿವೆ. ಆ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ SP ಅವರು ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ತಂಡದ ನೇತೃತ್ವವನ್ನು ನಾಗೇಶ್ ಐತಾಳ್ DSP ಹರಪನಹಳ್ಳಿ ಅವರು ಹಾಗೂ ದುರ್ಗಪ್ಪ ಇನ್ಸ್ಪೆಕ್ಟರ್ ಹರಪನಹಳ್ಳಿ ಮತ್ತು ರತನ್ ಸಿಂಗ್ PSI ಹರಪನಹಳ್ಳಿ ಕ್ರೈಮ್ ನೇತೃತ್ವದಲ್ಲಿ ಒಂದು ಸಿಬ್ಬಂದಿಗಳ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಲಾಗಿರುತ್ತದೆ. ಆ ತಂಡ ಒಂದು 3 ಜನ ಆರೋಪಿಗಳನ್ನು ಈಗ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ದಾದಾ ಪೀರ್ ಅಂತ ಒಬ್ಬ, ಅವನು ಮದ್ರಸಾ ಹತ್ತಿರ ಮಾಗನಹಳ್ಳಿ ಕ್ರಾಸ್ ಆಜಾದ್ ನಗರ್ ಲಿಮಿಟ್ಸು. ಇನ್ನೊಬ್ಬ ದಾದಾ ಪೀರ್ ಅಂತ ಅವನು ಭಾಷಾನಗರದವನು ಹಾಗೂ ಮತ್ತೊಬ್ಬ ಸೈಯದ್ ಸಮೀರ್ ಅಂತ ಇವನು ಕೂಡ ಆಜಾದ್ ನಗರ್ ಲಿಮಿಟ್ಸ್ ವ್ಯಕ್ತಿಯಾಗಿದ್ದು ಇವರಿಂದ ಒಟ್ಟು 9 ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದ್ದು ಅದರಲ್ಲಿ ಜಗಳೂರಿನ 4, ಆಜಾದ್ ನಗರ್ 1, ಹರಪನಹಳ್ಳಿ 1, ಗಾಂಧಿನಗರ 1 ಹಾಗೂ ಬಸವನಗರ 1 ಮತ್ತು 9 ಪ್ರಕರಣಗಳನ್ನು ಈ 3 ಜನ ವ್ಯಕ್ತಿಗಳಿಂದ ಪತ್ತೆ ಹಚ್ಚಿದ್ದು ಒಟ್ಟು 178.6 ಗ್ರಾಂ ಬಂಗಾರ ಹಾಗೂ 130 ಗ್ರಾಂ ಬೆಳ್ಳಿ ಆಭರಣಗಳನ್ನು ಹಾಗೂ ಒಂದು ಫಿಲಿಪ್ಸ್ ಕಂಪನಿಯ LED ಟಿವಿ ವಶಪಡಿಸಿಕೊಳ್ಳಲಾಗಿದೆ ಅವ್ರ ಕಡೆಯಿಂದ, ಹಾಗೂ ಒಂದು ಪಲ್ಸರ್ ಬೈಕ್. ಆಮೇಲೆ ಒಟ್ಟು ಅಮೌಂಟ್ ಅವ್ರ ಹತ್ರ 11,800 ರೂಪಾಯಿ ಅಮೌಂಟ್ ಅವ್ರ ಹತ್ರ ಇದ್ದು, ಇವರು ಎಮೋ ಏನಂದರೆ ರಾತ್ರಿ ಇವರು ಯಾವುದಾದ್ರೂ ಈವ್ನಿಂಗ್ ಹೋಗ್ಬಿಟ್ಟು ಯಾವುದಾದ್ರೂ ಲಾಕ್ ಹೌಸ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು 12 ನಂತರ ಹೋಗ್ಬಿಟ್ಟು ಕಾರ್ಯಾಚರಣೆ ಮಾಡಿ ಬೀಗ ಹೊಡೆದ್ಬಿಟ್ಟು ಕಳ್ಳತನ ಮಾಡೋದು ಎಮೋ ಆಗಿತ್ತು. ಸೊ ಈ ಪ್ರಕರಣಗಳನ್ನು 9 ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾದಂಥ ನಾಗೇಶ್ ಐತಾಳ್ ಅವ್ರಿಗೂ, ದುರ್ಗಪ್ಪ ಅವ್ರಿಗೂ ಹಾಗೂ ಸಬ್ ಇನ್ಸ್ಪೆಕ್ಟರ್ ರತನ್ ಸಿಂಗ್ ಹಾಗೂ ಸಿಬ್ಬಂದಿಗಳಾದ ಮಾರುತಿ, ಮಲ್ಲಿಕಾರ್ಜುನ್, ಅಸ್ಗರ್ ಅಲಿ, ರಮೇಶ್ ನಾಯಕ್, ನಾಗರಾಜ್ ಸುಲ್ಕಾರ್, ಚಂದ್ರು, ಲಿಂಗರಾಜ್ ನಾಯಕ್, ಮಹೇಶ್, ಪ್ರಹ್ಲಾದ್ ನಾಯಕ್, ತಿರುಮಲೇಶ್, ಜಗದೀಶ್, ಮಲ್ಲೇಶ್ ನಾಯಕ್, ವಿನಾಯಕ್, ಹನುಮಂತಪ್ಪ ಮತ್ತು ಗಣಕಯಂತ್ರ ವಿಭಾಗದ ಜಾಧವ್ ಇವರೆಲ್ಲ ಸೇರಿ ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಇವರಿಗೆ ನಮ್ಮ ವಿದ್ಯುತ್ ಇಲಾಖೆ ವತಿಯಿಂದ ಸೂಕ್ತವಾದ ಬಹುಮಾನವನ್ನು ಘೋಷಿಸಲಾಗಿದೆ. ಯಾವತ್ತು ಅರೆಸ್ಟ್ ಮಾಡಿದ್ರು? ಎಲ್ಲಿ ಮಾಡಿದ್ರು? ಯಾವತ್ತು ಮಾಡಿದ್ರು? ಇವತ್ತೇ ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆ ಇಲ್ಲ, ಹರಪನಹಳ್ಳಿ. ಮೂರೇ ಜನ ನೋಡಿ ಫರ್ದರ್ ಮೆಂಬರ್ಸ್ ಏನಾದ್ರು ಇಲ್ಲ, 3 ಜನ. ಒಬ್ರು ಹೋಗಿ ಮೊದಲು ಮನೆಗಳನ್ನ ನೋಡ್ಕೊಂಡ್ ಬರೋದು, ಆಮೇಲೆ ಮಾಹಿತಿ ಕೊಟ್ಟು ಟೀಮ್ ಎಲ್ಲ ಬಂದು ರಾತ್ರಿ ಕಾರ್ಯಾಚರಣೆ ಮಾಡೋದು.
ಆಮೇಲೆ ಇದು ಶ್ರೀನಿತ್ಯ ಚಿಟ್ ಫಂಡ್ಸ್ ಓನರ್ದು ಒಂದು ಬಾಡಿ ವರ್ಲ್ಡ್ ಬಾಡಿ ಅದ್ರದ್ದು ಏನು ಫರ್ದರ್ ಫಾಲೋ ಅಪ್ ಏನು? ಅದನ್ನ ಆಮೇಲೆ ಹೇಳ್ತೀನಿ. ಈಗ ಇನ್ನೊಂದು ನಮ್ಮಲ್ಲಿ ದಿನಾಂಕ ಹರಿಹರ ಸ್ಟೇಷನಲ್ಲಿ, ಹರಿಹರ ರೂರಲಲ್ಲಿ ಒಂದು ಡೆಡ್ ಬಾಡಿ, ಹರಿಹರ ರೂರಲ್ ಸ್ಟೇಷನ್ ಲಿಮಿಟ್ಸಲ್ಲಿ ದಿನಾಂಕ 27ರಂದು ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಅಲ್ಲಿ ಒಬ್ಬ ವ್ಯಕ್ತಿ ಬಾಡಿ ಬಿದ್ದಿದೆ ಅಂತ ಹೇಳಿ ಜಾಕ್ವೆಲ್ ಹತ್ರ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವನು ಜಾಲಿನಗರದ ನಿವಾಸಿ ರೆಹಮತುಲ್ಲಾ ಅಂತ ಅವರದೇ ಬಾಡಿ ಐಡೆಂಟಿಫೈ ಆಗಿದೆ. ಸೊ ಆ ಕೇಸಿಗೆ ಸಂಬಂಧಪಟ್ಟಂತೆ ಅವರು ಇಬ್ಬರ ಮೇಲೆ ಸಸ್ಪೆಕ್ಟ್ ಮಾಡಿ FIR ಅಲ್ಲಿ ಹೆಸರು ಕೊಟ್ಟಿದ್ರು. ಸಲೀಂ A1 ಮತ್ತು ಖಲೀದ್ ಅಂತ ಇಬ್ಬರನ್ನ. ಫರ್ದರ್ ಇನ್ನಿಬ್ಬರು ಇದ್ದಾರೆ ಅದರಲ್ಲಿ ಆರೋಪಿಗಳು ಅಂತ ನಮಗೆ ಕಂಡುಬಂತು. ಅದರಲ್ಲಿ ಈಗ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆ ಪ್ರಕರಣದಲ್ಲಿ ಒಂದು ಸಲೀಂ ಅನ್ನೋನ A1 ಮತ್ತು A3 ದಸ್ತಗೀರ್, ಇವರಿಬ್ಬರು ಆಜಾದ್ ನಗರ್ ಲಿಮಿಟ್ಸಿನ ವ್ಯಕ್ತಿಗಳು. ಇವರು ಅಕ್ಕಿ ವ್ಯಾಪಾರದಲ್ಲಿ ಕಳ್ಳತನ ತಂಡದ ಸದಸ್ಯರಾದ ದಾದಾ ಪೀರ್ ಅಲಿಯಾಸ್ ದಾದು, ದಾದಾ ಪೀರ್ ಅಲಿಯಾಸ್ ಆಟೋ ದಾದು, ಸೈಯದ್ ಸಮೀರ್ ದಾವಣಗೆರೆ ವಾಸಿಗಳಾಗಿದ್ದು, ರಾತ್ರಿ ವೇಳೆಯಲ್ಲಿ ಬೀಗ ಹಾಕಿದ ಮನೆಗಳನ್ನು ಮೊದಲು ಗುರುತಿಸಿ ನಂತರ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ ಸುಮಾರು 4 ಗಂಟೆಯ ಸಮಯದಲ್ಲಿ ಸದರಿ ಬೀಗ ಹಾಕಿದ ಮನೆಗಳ ಬೀಗವನ್ನು ಕಬ್ಬಿಣದ ರಾಡು ಇಲ್ಲವೇ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಮುರಿದು ಬಂಗಾರದ ಆಭರಣ, ಬೆಳ್ಳಿಯ ಆಭರಣ, ನಗದು ಹಣ ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡುತ್ತಿದ್ದರು. ಈ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಹರಪನಹಳ್ಳಿ ಉಪಾಧೀಕ್ಷರಾದ ನಾಗೇಶ್ ಯು ಐತಾಳ್, ಹರಪನಹಳ್ಳಿ ವೃತ್ತ ನಿರೀಕ್ಷಕರಾದ ಡಿ ದುರ್ಗಪ್ಪ ಮತ್ತು ರತನ್ ಸಿಂಗ್ PSI ಹಾಗೂ ಸಿಬ್ಬಂದಿ ವರ್ಗದವರ ಈ ಕಾರ್ಯವನ್ನು ಮೆಚ್ಚಿ ದಾವಣಗೆರೆ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಯಶೋಧ S ವಂಟಿಗೋಡ್ರವರು ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನವನ್ನು ಘೋಷಿಸಿದರು. ಜುಲೈ 29ರಿಂದ ಆಗಸ್ಟ್ 13ರವರೆಗೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಕಾರ್ಮಿಕ ಹಕ್ಕುಗಳ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಇಂದು ನಗರಕ್ಕೆ ಭೇಟಿ ನೀಡಿದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ 18,000 ನಿಗದಿಗೊಳಿಸಬೇಕು. ಕೆಲಸದ ಕಾಯಮಾತಿ ಆಗಬೇಕು. ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ, ಪಿಂಚಣಿ, ವೈದ್ಯಕೀಯ ಸೌಲಭ್ಯ ಹೀಗೆ ಹಲವಾರು ಬೇಡಿಕೆಗಳು ಒಳಗೊಂಡು ಇಂದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ಕಾರ್ಮಿಕ ವರ್ಗದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಜುಲೈ 29ರಿಂದ ಆಗಸ್ಟ್ 13ರವರೆಗೆ ವಿದುರಾಶ್ವತ್ಥದಿಂದ ಕುಂದಾಪುರದವರೆಗೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಕಾರ್ಮಿಕ ಹಕ್ಕುಗಳ ಜಾಗೃತಿ ಜಾಥಾ ಹಮ್ಮಿಕೊಂಡಿದೆ. ಇಂದು ನಗರಕ್ಕೆ ಆಗಮಿಸಿದ ಜಾಥಾವನ್ನು ದಾವಣಗೆರೆ KSRTC ಬಸ್ ನಿಲ್ದಾಣದ ಬಳಿ ಸ್ವಾಗತಿಸಿ ಮೆರವಣಿಗೆ ಮೂಲಕ ಜಯದೇವ ವೃತ್ತದಲ್ಲಿ ಬಹಿರಂಗ ಸಭೆಯನ್ನು ನಡೆಸಲಾಯಿತು. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಜಾಥಾದ್ದು ಎಲ್ಲರಿಗೂ ಕೂಡ ಆಹಾರ ಇರ್ಬೋದು, ವಸತಿ ಇರ್ಬೋದು, ಕನಿಷ್ಠ ಕೂಲಿ ಇರ್ಬೋದು, ನ್ಯಾಯೋಚಿತ ವೇತನ ಇರ್ಬೋದು, ಆಮೇಲೆ ಸಾಮಾಜಿಕ ಭದ್ರತೆ, ವಸತಿ, ಈ ಎಲ್ಲ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಜನಜಾಗೃತಿಯನ್ನು ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ. ಇದು ಇಷ್ಟೇ ಅಲ್ಲ, ಇವತ್ತಿನ ದಿನ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು ಒಂದು ಕಾರ್ಮಿಕ ವಿರೋಧಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾವೆ. ಕಾರ್ಮಿಕ ವಿರೋಧಿ ಆಗಿರ್ಬೋದು, ರೈತ ವಿರೋಧಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾವೆ. ಹಾಗಾಗ್ಬಿಟ್ಟು ಈ ಒಂದು ಜಾಥಾವನ್ನು ದಾವಣಗೆರೆಯಲ್ಲಿ ನಾವು ಯಶಸ್ವಿಯಾಗಿ ಇವತ್ತಿನ ದಿನ ಮಾಡ್ತಾ ಇದ್ದೀವಿ. ಈ ಒಂದು ಜಾಥಾಗೆ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಿರ್ಬೋದು, ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಿರ್ಬೋದು, ಇವರೆಲ್ಲ ಬಂದಿದ್ದಾರೆ CITU ಇಂದ. ಈ ಒಂದು CITU ಅಫಿಲಿಯೇಟೆಡ್ ಸಂಘಟನೆಗಳು, ಔಷಧ ಮಾರಾಟ ಪ್ರತಿನಿಧಿಗಳ ಸಂಘಟನೆ ಇರ್ಬೋದು, ಕಟ್ಟಡ ಕಾರ್ಮಿಕ ಸಂಘಟನೆ ಇರ್ಬೋದು, ಆಮೇಲೆ BSNL ಎಂಪ್ಲಾಯೀಸ್ ಯೂನಿಯನ್ ಇರ್ಬೋದು, BSNL ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಯೂನಿಯನ್ನು, KPTCL ಯೂನಿಯನ್ ಇರ್ಬೋದು, ಅಂಗನವಾಡಿ ಕಾರ್ಮಿಕರು, ಬಿಸಿಯೂಟದ ಕಾರ್ಮಿಕರು, ಎಲ್ಲ ಒಂದು ಆಟೋ ಕಾರ್ಮಿಕರು, ಎಲ್ಲ ಒಂದು ಕಾರ್ಮಿಕ ಸಂಘಟನೆಗಳು ಕೂಡ ಇವತ್ತಿನ ದಿನ ಒಟ್ಟಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಈ ಮುಖ್ಯ ಬೇಡಿಕೆಗಳೇನಪ್ಪ ಅಂತಂದರೆ ಕನಿಷ್ಠ ವೇತನ, ನ್ಯಾಯೋಚಿತ ವೇತನ, ಆಮೇಲೆ ಯಾರು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಳಿದ್ದಾರೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಳನ್ನು ಕಾಯಂ ಮಾಡಬೇಕು ಅನ್ನೋದಾಗಿರ್ಬೋದು, ಆಮೇಲೆ ಸಂಘದ ಮಾನ್ಯತೆಯನ್ನು ಮಾಡಬೇಕು ಅನ್ನೋದಾಗಿರ್ಬೋದು, ಸಂಘಗಳ ಮಾನ್ಯತೆ ಇರ್ಬೋದು, ಆಮೇಲೆ ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅನ್ನೋದಿರ್ಬೋದು.
ಈ ಎಲ್ಲ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನ ದಿನ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕನಿಷ್ಠ ವೇತನ 18,000 ರೂಪಾಯಿ, ಕನಿಷ್ಠ ವೇತನ 18,000 ರೂಪಾಯಿ ಬೇಕು ಅಂತೇಳಿ ಪ್ರತಿಯೊಬ್ಬ ನೌಕರನಿಗೂ 18,000 ರೂಪಾಯಿ ವೇತನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸುಪ್ರೀಂ ಕೋರ್ಟನೇ ಒಂದು ಆದೇಶವನ್ನು ಕೊಟ್ಟಿದೆ. ಆ ಒಂದು ಅದನ್ನು ಜಾರಿ ಮಾಡ್ತಾ ಇಲ್ಲ ನಮ್ಮ ಸರ್ಕಾರಗಳು, ಅದನ್ನು ಜಾರಿ ಮಾಡಬೇಕು. ದಾವಣಗೆರೆ ಜಿಲ್ಲೆಯ ಕಾರ್ಮಿಕ ವರ್ಗದವರಾದ ಗ್ರಾಮ ಪಂಚಾಯಿತಿ ನೌಕರರು, ಬೀಡಿ ಕಾರ್ಮಿಕರು, ಕಟ್ಟಡ ನಿರ್ಮಾಣ ಕಾರ್ಮಿಕರು, ಹಮಾಲಿ ಕಾರ್ಮಿಕರು, ಆಟೋ ಚಾಲಕರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಶ್ರೀ ನ್ಯೂಸ್ನಲ್ಲಿ ಚಿಕ್ಕದೊಂದು ವಿರಾಮ. ನಿಮ್ಮಿಷ್ಟದ ಸಾಂಗ್ನ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಇದೇ ಚಾಂದಿನಿ ಚೌಕ್, ಇದೇ ರವೀಂದ್ರರ ಸೇತುವೆ, ಇದೇ ಮರೀನಾ ಬೀಚ್, ಇದೇ ಆಜಾದ್ರ ಮೈದಾನ, ಇದೇ ಖಡಕ್ ಸಿಂಗ್ರ ಮಾರ್ಗ, ಇದುವೇ ಚಿತ್ತರಂಜನರ ಅವೆನ್ಯೂ, ಇದೇ ಅಣ್ಣನ ನಗರ, ಈ ನದಿಯೇ ಗಂಗಾ, ಇದೇ ಲಕ್ಷ್ಮಿಯ ಕಾಲೋನಿ, ಇದೇ ಬಂಕಿಮರ ರಸ್ತೆ, ಇದೇ ನೆರಿಮೆನ್ರ ಪಾಯಿಂಟ್. ನಾನ್ ನಿಮಗಿದನ್ನ ಕೊಳಕು ಮಾಡಲು ಬಿಡುವುದಿಲ್ಲ, ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ, ಪಾನು ಉಜ್ಜಲು ಬಿಡುವುದಿಲ್ಲ, ಬಾಳೆಹಣ್ಣಿನ ಸಿಪ್ಪೆ ಹಾಕಲು ಬಿಡುವುದಿಲ್ಲ. अगर एक बार 125 करोड़ देशवासी तय कर ले कि मैं गंदगी नहीं करूंगा, तो दुनिया की कोई ताकत नहीं है जो हिंदुस्तान को गंदा कर सके. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ. ವಿರಾಮದ ನಂತರ ಶ್ರೀ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ. ರಾಜ್ಯ ಸಚಿವರ ನಿವಾಸದ ಮೇಲೆ ಐಟಿ ದಾಳಿ ನಡೆಸುತ್ತಿದೆ. ಕೂಡಲೇ ಸೇಡಿನ ರಾಜಕಾರಣ ಕೈಬಿಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಗುಜರಾತ್ನಲ್ಲಿ ರಾಜ್ಯಸಭಾ ಚುನಾವಣೆಯ ಬಿಸಿ ದಿನದಿಂದ ದಿನಕ್ಕೆ ಏರುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಆಡಳಿತಾರೂಢ ಬಿಜೆಪಿ ಸರ್ಕಾರ ಕುದುರೆ ವ್ಯಾಪಾರ ಪ್ರಾರಂಭಿಸಿದೆ. ಇದಕ್ಕೆ ಒಪ್ಪದ ಕಾಂಗ್ರೆಸ್ ಶಾಸಕರಿಗೆ ಬೆದರಿಕೆ ಹಾಗೂ ಆಮಿಷಗಳನ್ನೊಡ್ಡುತ್ತಿದ್ದು, ಈ ಕಾರಣಕ್ಕಾಗಿ ಗುಜರಾತಿನ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ವಲಸೆ ಬಂದಿದ್ದಾರೆ. ಇವರ ರಕ್ಷಣೆಗೆ ನಿಂತ ಕರ್ನಾಟಕದ ಸಚಿವರುಗಳು ಹಾಗೂ ಪ್ರಭಾವಿ ಶಾಸಕರನ್ನು ಕೇಂದ್ರ ಸರ್ಕಾರ ಗುರಿಯಾಗಿಸಿಕೊಂಡು ಅವರ ಮನೆಗಳ ಮೇಲೆ ಐಟಿ ದಾಳಿ ನಡೆಸುತ್ತಿದೆ ಎಂದು ಆರೋಪಿಸಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ನಿರತರಾದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಸಚಿವ ಡಿಕೆ ಶಿವಕುಮಾರ್ ನಿವಾಸದ ಮೇಲೆ ದಾಳಿ ನಡೆಸಿರುವುದು ರಾಜಕೀಯ ಪ್ರೇರಿತ ಐಟಿಯನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಕೇಂದ್ರ ಸರ್ಕಾರ ಈ ಕೂಡಲೇ ಸೇಡಿನ ರಾಜಕಾರಣ ಕೈಬಿಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ HB ಮಂಜಪ್ಪ, ಮೇಯರ್ ಅನಿತಾಬಾಯಿ, ಉಪಮೇಯರ್ ಮಂಜುಳಮ್ಮ, ಆಯುಬ್ ಪೈಲ್ವಾನ್, ಪಾಲಿಕೆ ಸದಸ್ಯರಾದ ಲಿಂಗರಾಜ್, ತಿಪ್ಪಣ್ಣ, ಅಬ್ದುಲ್ ಲತೀಫ್, ಎ ನಾಗರಾಜ್, ಬಿ ವೀರಣ್ಣ, ಕೆಜೆ ಶಿವಕುಮಾರ್, ಸದ್ದಾ, ಪ್ರವೀಣ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶನಿವಾರಪೇಟೆಯ ಬೆಂಗಳೂರಿನ ಇಂದಿನ ದರ ಹೀಗಿದೆ. ಶುದ್ಧ ಅಪರಂಜಿ ಚಿನ್ನ 10 ಗ್ರಾಮಿಗೆ 29,170 ರೂಪಾಯಿಗಳು. 22 ಕ್ಯಾರೆಟ್ ಆಭರಣ ಚಿನ್ನ 10 ಗ್ರಾಮಿಗೆ 27,290 ರೂಪಾಯಿಗಳು. ಬೆಳ್ಳಿ 1 ಕೆಜಿಗೆ 40,969 ರೂಪಾಯಿಗಳು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾತ್ರಿ ವೇಳೆಯಲ್ಲಿ ಮನೆಗಳಿಗೆ ಕನ್ನ 3 ಬಂಧನ. 5,76,250 ರೂಪಾಯಿ ಮೌಲ್ಯದ ವಸ್ತುಗಳ ವಶ. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ಕಾರ್ಮಿಕ ವರ್ಗದ ಜಾಥಾ. ಐಟಿ ದಾಳಿ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ.
ನಿಮ್ಮಿಷ್ಟದ ಸಾಂಗ್ನ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಇದೇ ಚಾಂದಿನಿ ಚೌಕ್. ಇದೇ ರವೀಂದ್ರರ ಸೇತುವೆ. ಇದೇ ಮರೀನಾ ಬೀಚ್. ಇದೇ ಆಜಾದ್ರ ಮೈದಾನ. ಇದೇ ಖಡಕ್ ಸಿಂಗ್ರ ಮಾರ್ಗ. ಇದುವೇ ಚಿತ್ತರಂಜನರ ಅವೆನ್ಯೂ. ಇದೇ ಅಣ್ಣನ ನಗರ. ಈ ನದಿಯೇ ಗಂಗಾ. ಇದೇ ಲಕ್ಷ್ಮಿಯ ಕಾಲೋನಿ. ಇದೇ ಬಂಕಿಮರ ರಸ್ತೆ. ಇದೇ ನೆರಿಮೆನ್ರ ಪಾಯಿಂಟ್. ನಾನ್ ನಿಮಗಿದನ್ನ ಕೊಳಕು ಮಾಡಲು ಬಿಡುವುದಿಲ್ಲ. ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ. ಪಾನ್ ಉಜ್ಜಲು ಬಿಡುವುದಿಲ್ಲ. ಬಾಳೆಹಣ್ಣಿನ ಸಿಪ್ಪೆ ಹಾಕಲು ಬಿಡುವುದಿಲ್ಲ. अगर एक बार 125 करोड़ देशवासी तय कर ले कि मैं गंदगी नहीं करूंगा तो दुनिया की कोई ताकत नहीं है जो हिंदुस्तान को गंदा कर सके. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ.